ಆರ್ ಎಂ ಒ ಅಂದರೆ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ನಾರಾಯಣ ಸ್ವಾಮಿ ಅವರ ಮೇಲೆ ಗಂಭೀರ ಆರೋಪ. ಈ ಥರ ಆರ್ ಎಂ ಆದ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಬಗ್ಗೆ ಈ ಥರ ನಮ್ಮಲ್ಲಿ ಒಂದು ದೂರು ಬಂದಿದೆ. ಈ ಥರ ಇವರು ಖಾಸಗಿ ಕ್ಲಿನಿಕ್ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತು ಅಂತ ಹೇಳಿ. ಈಗ ನೆಕ್ಸ್ಟು ಇವರು ಒಂದು ಲಿಸ್ಟ್ ತೊಗೊಂಡು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಒಂದು ಲಿಸ್ಟ್ ತೊಗೊಂಡು ಏನೇನಿದೆ ನಾನು ಏನೇನು ಹೇಳಬೇಕು ಅವ್ರಿಗೆ ಅಂತ ಹೇಳಬೇಕಾ? ಇನ್ನು ಮುಂದೆ ಈಗ ನಾನು ಅವ್ರ ಹಿಂದಿಂದನೇ ಹೊರಡಕ್ಕಾಗಲ್ಲ, ಅವ್ರಿಗೆ ಇರಬೇಕಾ ಕಾನ್ಶಿಯಸ್ ನನಗೆ ಹಾಸ್ಪಿಟ್ಲ್ ಇರಬೇಕು ಅಂತ. ಈಗ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ನು ಎಲ್ಲ ಹೋಗ್ತಾನೆ ಅವರಿಂದ ನಿಂತ್ಕೊಳ್ಬೇಕು. ಅದು ಕ್ರಮ ಕೈಗೊಳ್ತೀರಾ ಅಂತ ಬಂದಾಗ ನಾವು DHOಗೆ ಹೇಳಿದ್ದೀವಿ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಮುಂದೆ ಏನು ಮಾಡಬೇಕು ಅಂತ ಒಂದು ರೀತಿ ಸಾರಿಸ್ತಾರೆ. ಹೇಗೆ ಮಂಜುನಾಥ್ ಸರ್? ವರ್ಕಿಂಗ್ ಅವರ್ಸ್ ಅಲ್ಲದೆ ನೀವು ಹೊರಗಡೆ ಒಂದು ಆಸ್ಪತ್ರೆಯಲ್ಲಿ ಎಲ್ಲಾದರೂ ಕೆಲಸ ಮಾಡ್ಕೋಬಹುದು ಅಂತ ಅವಕಾಶ ಕಲ್ಪಿಸಿದ್ದಾರೆ. ಅವರ ಮೇಲಾಧಿಕಾರಿ DS ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಸಹ ದೊಡ್ಡಾಲಹಳ್ಳಿನಲ್ಲಿ ಅವ್ರಿಗೆ ಕ್ಲಿನಿಕ್ ಇದೆ, ಅಲ್ಲೂ ಹೋಗ್ತಾರೆ ಅಂತ. ಎಸ್. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ನು ಕೂಡ ದೊಡ್ಡಾಲಹಳ್ಳಿಯಲ್ಲಿ ಅವ್ರದ್ದು ಕ್ಲಿನಿಕ್ ಇದೆ. ಆಮೇಲೆ ಇಲ್ಲಿ ಸುಮಾರು ತಜ್ಞ ವೈದ್ಯರುಗಳಿಗೂ ಕ್ಲಿನಿಕ್ ಇದೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ವಿ. RMO ಅಂದರೆ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ನಾರಾಯಣ ಸ್ವಾಮಿ ಅವರ ಮೇಲೆ ಗಂಭೀರ ಆರೋಪ, ಕ್ರಮ ಕೈಗೊಳ್ತಾರ ಅಧಿಕಾರಿಗಳು ಅಂತೇಳಿ. ಗೊತ್ತಾಗಲಿ, ನಂದೇನು ಅಭ್ಯಂತರ ಇಲ್ಲ. ಕ್ಲಿನಿಕ್ ಮಾಡೋದ್ರಲ್ಲಿ ನಂದೇನು ನೀವು ಮಾಡೋದು ಹೌದು, ಕಾನೂನಿಂದ ಹೌದು. ಅದಕ್ಕೆ ಇವತ್ತು ಸ್ಪಷ್ಟನೆಯನ್ನ 3 ನಾರಾಯಣ ಸ್ವಾಮಿ ಸೇರಿದಂತೆ 3 ಜನ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಏನಿದೆ ಹೇಳ್ತೀನಿ ನೋಡಿ. ಮೊದಲನೇದು, ನಮ್ಮ ವರದಿಗಾರ ಕ್ಯಾಮ್ರಾಮನ್ ಸಾಧು ರಮೇಶ್ ರವರು DHO ರವರ ಅಂದರೆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ನಿರಂಜನ್ ಅವರ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಆರೋಪ ಬಂದಿದೆ, ಅದಕ್ಕೆ ದೂರನ್ನು ಸಹ ನೀಡಿದ್ದಾರೆ, ನಾವು ಕ್ರಮ ಕೈಗೊಳ್ತೀವಿ. ಯಾವ ಥರ ಕ್ರಮ ಕೈಗೊಳ್ತೀರಿ? ಈ ಥರ ಆರ್ ಎಂ ಆದ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಬಗ್ಗೆ ಈ ಥರ ನಮ್ಮಲ್ಲಿ ಒಂದು ದೂರು ಬಂದಿದೆ. ಈ ಥರ ಇವರು ಖಾಸಗಿ ಕ್ಲಿನಿಕ್ ಮಾಡ್ತಾ ಇದ್ದಾರೆ ಸಂಜೆ ಹೊತ್ತು ಅಂತ ಹೇಳಿ. ಸೊ ಆ ದೂರಿನ ಆಧಾರದ ಮೇಲೆ ಈಗ ಅವ್ರಿಗೆ ನಾವು ನೋಟಿಸು ಸಹ ಕೊಡ್ತಾ ಇದ್ದೀವಿ. ಕೊಟ್ಬಿಟ್ಟು ನಾವು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರದ ಕಾನೂನು ಪ್ರಕಾರ ಏನಿರುತ್ತೆ ಆ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಈಗ ನಾವು ಇವ್ರಿಗೂ ಕೇಳಿದ್ದೀವಿ, ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ಇದ್ರ ವಿವರಣೆ ಕೇಳಿದ್ದೀವಿ. ನಾವು ಸ್ಥಳ ಪರಿಶೀಲನೆ ಮಾಡಿ ನಾವು ಫೈನಲ್ ವರದಿಯನ್ನು ಸದ್ಯದಲ್ಲೇ ಕೊಡ್ತೀವಿ. ಇಲ್ಲ, ಅದನ್ನು ಸಂಪೂರ್ಣ ಮಾಹಿತಿಯನ್ನು ನಾವು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಬರೆದಿದ್ದೀವಿ. ಸೊ ಅವರಿಂದ ಮಾಹಿತಿ ತಗೋತೀವಿ. ಡಿಸ್ಟ್ರಿಕ್ಟ್ ಸರ್ಜನ್ ಅವರು ತಗೊಂಡು ಮುಂದಿನ ಕ್ರಮ ಏನು ಮಾಡಬೇಕು ನಾವು ಸರ್ಕಾರಕ್ಕೆ ಸಲ್ಲಿಸಿ, ನಾವೇನು ವಾಸ್ತವ ಏನಾಗಿದೆ ಅದು ಪೂರ್ತಿ ವಿಚಾರ ನಾವು ಕಲೆಕ್ಟ್ ಮಾಡಿ ಸಂಪೂರ್ಣ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಸರ್ಕಾರದ ರೂಪುರೇಷೆಗಳೇನಿದೆ ಅದು ಮೂಲಕ ಕ್ರಮ ಕೈಗೊಳ್ಳೋದು. ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ವಾ ರೂಪುರೇಷೆಗಳು? ಇದುವರೆಗೂ ಹೀಗೆ ಇದೆ, ನಾನೊಬ್ಬ DHO, ನನ್ನ ಕೈ ಕೆಳಗಡೆ DS ಬರ್ತಾರೆ, RMO ಬರ್ತಾರೆ, ಇನ್ನಿತರ ಹಲವಾರು ವೈದ್ಯಾಧಿಕಾರಿಗಳು ಬರ್ತಾರೆ, 5 ತಾಲೂಕುಗಳಿದೆ, ಅಲ್ಲಿ ಇಷ್ಟು ಜನ ವೈದ್ಯಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಮತ್ತು ವೈದ್ಯರಿದ್ದಾರೆ. ಇವರನ್ನು ಏನೇನು ಕ್ರಮ ಕೈಗೊಳ್ಬೇಕು ಅಂತ DHO ಅವ್ರಿಗೆ ಗೊತ್ತಿಲ್ವಾ? ಈಗ ನೆಕ್ಸ್ಟ್ ಇವರು ಒಂದು ಲಿಸ್ಟ್ ತಗೊಂಡು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಒಂದು ಲಿಸ್ಟ್ ತಗೊಂಡು ಏನೇನಿದೆ ನಾನು ಏನೇನು ಹೇಳಬೇಕು ಅವ್ರಿಗೆ ಅಂತ ಹೇಳಬೇಕಾ? ಹೆಂಗೆ ಸರ್ ಇದು? ಉತ್ತರ ಕೊಡಬೇಕಾದ್ರೆ ಸ್ಪಷ್ಟವಾಗಿ ಆದೇಶ ಈ ರೀತಿ ಇದೆ, ನಾನು ತಗೊಂಡಿದ್ದೀನಿ, ನಾನು ಇಷ್ಟು ಬಾರಿ ನಾನು ಇಲ್ಲಿ ಅಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ DHO ಆಗಿದ್ದೀನಿ ಅಂತ ಹೇಳ್ಬೇಕಲ್ವ ಸರ್? ಅದು ಬಿಟ್ಟು ಕ್ರಮ ಕೈಗೊಳ್ತೀನಿ, ಸರ್ಕಾರಕ್ಕೆ ಬರೀತೀನಿ, ಸುತ್ತಲೇ ನೋಡ್ತೀನಿ ಏನಿದೆ, ಇದು ಉತ್ತರನ ಸಾರ್ವಜನಿಕರಿಗೆ ಬಿಟ್ಟಂಥದ್ದು, ಅವರಿಂದ ಮೇಲಧಿಕಾರಿಗಳು ಬಿಟ್ಟಂಥದ್ದು. ಇನ್ನು ಎರಡನೇದಾಗಿ DS ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮಂಜುನಾಥ್ ಅವರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರೊಂದಷ್ಟು ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಒಂದಷ್ಟು ಆರೋಪಗಳು ಏನೆಲ್ಲ ಹಿಂದೆ ಬಂದಿತ್ತು ಇದೇ RMO ನಾರಾಯಣ ಸ್ವಾಮಿ ಅವರ ಮೇಲೆ. ICUನಲ್ಲಿ ಒಂದು ರೋಗಿ ದಾಖಲಾಗಿದ್ದಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಇಲ್ಲದೆ ಹೋದಂತಾಗ ಆಗಿದ್ದಂಥದ್ದು, ಅದಕ್ಕೆ ಕೊಟ್ಟಂತ ನೋಟಿಸು, ಅದಕ್ಕೆ ಕೊಟ್ಟಂತ ಅವರು ಉತ್ತರ, ಅಂದ್ರೆ RMO ಕೊಟ್ಟಂತ ಉತ್ತರ, ಹಾಗೆ ಮಹಿಳಾ ಸಿಬ್ಬಂದಿಯವರು ಕೊಟ್ಟಂತ ದೂರು, ಮತ್ತೆ ಅದಕ್ಕೆ ಇವರು ಕೊಟ್ಟಂತ ಉತ್ತರ, ಮತ್ತೆ ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡದೇ ಇರುವಂತದ್ದು, ನಾನು ಅಲ್ಲಿದ್ದೆ ಇಲ್ಲಿದ್ದೆ ರೌಂಡ್ಸ್ ಅಲ್ಲಿ ಇದ್ದೆ ಅನ್ನುವಂಥದ್ದು, ಯಾವಾಗ ನೋಡಿದ್ರು ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ ಅಂತಾರೆ, ಕ್ವಾರ್ಟರ್ಸ್ ಅಲ್ಲಿ ಇರಲ್ಲ, ಇವೆಲ್ಲ ಹಲವಾರು ದೂರುಗಳನ್ನ ಖಂಡಿತವಾಗ್ಲೂ ಒಂದಷ್ಟು ಹೇಳಿದ್ದಾರೆ. ಅದು ಕ್ರಮ ಕೈಗೊಳ್ತೀರಾ ಅಂತ ಬಂದಾಗ ನಾವು DHOಗೆ ಹೇಳಿದ್ದೀವಿ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ರೀತಿ ಸಾರಿಸ್ತಾರೆ. ಏಕಾಏಕಿ ಒಬ್ರು ಡಾಟಾ ಎಂಟ್ರಿ ಆಪರೇಟರ್ ಬಳಿ ಹೋಗಿ, ಅವರು ಬಿಲ್ಲಿಂಗ್ ಕೌಂಟರ್ ಇರೋಂಥ ಡಾಟಾ ಎಂಟ್ರಿ ಆಪರೇಟರ್ ಏಕಾಏಕಿ ಹೋಗಿ ಅವ್ರ ಹತ್ರ ಇದ್ದ ಹಣವನ್ನ ಕೌಂಟ್ ಮಾಡಲಾಗಿ, ಮತ್ತೆ ಅವ್ರ ಹತ್ರ ಇರಬೇಕಾದ ಹಣ ಕಂಪ್ಯೂಟರ್ ತೋರಿಸುತ್ತಲ್ಲ ಅದ್ರ ಪ್ರಕಾರ ಇಲ್ಲ, 1200 ರೂಪಾಯಿನೇನೋ ಕಡಿಮೆ ಇರುತ್ತದೆ ಅಂತ ಹೇಳಿ ಇವರು ದೂರು ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಆ ಹುಡುಗಿ ಇಲ್ಲಿ ತನಕ ಅವ್ರು ಕರೆಕ್ಟ್ ಮಾಡ್ತಿದ್ದಂಥ ಹಣವನ್ನ ಸಂಜೆ ನಮಗೆ ಲೆಕ್ಕ ಕೊಡ್ತಾರೆ. ಅದರಲ್ಲಿ ನಮ್ಮ ವಿಷಯ ನಿರ್ವಾಹಕರು, ಕಚೇರಿ ಅಧೀಕ್ಷಕರು
RMO ಅವರು ನಾನು 4 ಜನ ಸಹಿ ಮಾಡಿ ಅದು ಸರಿ ಇದೆ ಅಂತೇಳಿ ಬ್ಯಾಂಕ್ಗೆ ಅದನ್ನ ಪಾವತಿ ಮಾಡೋಂಥ ಕೆಲಸ ಮಾಡ್ತೀವಿ. ಇಲ್ಲಿ ತನಕ 10 ರೂಪಾಯಿ ಅಲ್ಲ 10 ಪೈಸಾನು ವ್ಯತ್ಯಾಸ ಇಲ್ದಂಗೆ ಕಂಪ್ಯೂಟರ್ ಎಷ್ಟು ಇವ್ರು ಕಲೆಕ್ಟ್ ಮಾಡಿರೋದು ಲೆಕ್ಕ ಇರುತ್ತೋ ಅದ್ರ ಪ್ರಕಾರ ಕೊಟ್ಟಿರ್ತಾರೆ. ನಿವಾಸಿ ವೈದ್ಯಾಧಿಕಾರಿಗಳು ಅಂದ್ರೇನೆ ಅರ್ಥ ಬರೋದು ಅವರು 24/7 ಹಾಸ್ಪಿಟಲ್ ಇರಬೇಕು ಅಂತ. ಬಟ್ ಆದವ್ರು ಅಲ್ಲಿ ಹೋಗಿದ್ದಾರೆ, ಅದ್ರ ಬಗ್ಗೆ ನನಗೂ ಅವ್ರ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ನನ್ನ ಹತ್ರ ಯಾವುದು ಪರ್ಮಿಷನ್ ತೊಗೊಂಡಿಲ್ಲ. ಅಥವಾ ಇನ್ನು ಆಕ್ಚುಲಿ ಅದಕ್ಕೆ ಪ್ರೈವೇಟ್ ಪ್ರಾಕ್ಟೀಸ್ಗೆ KPME ಅಂತ ಇರುತ್ತೆ, ಅದಕ್ಕೆ DH ಅವರು ಹೆಡ್ ಆಗಿರ್ತಾರೆ, DC ಸರ್ ಹೆಡ್ ಆಗಿರ್ತಾರೆ, ಅಲ್ಲಿ ತಗೋಬೇಕು ಪರ್ಮಿಷನ್. ಅವರು ಅಲ್ಲಿ ತಗೊಂಡಿದ್ದಾರೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು. ಬಹಳ ದಿನಗಳಿಂದ ಮಾಡ್ತಿದ್ದಾರೆ ಅಂತಾರೆ, ಇದ್ರ ಬಗ್ಗೆ ನಿಮ್ಗೆ ಗಮನಕ್ಕೆ ಬಂದಿಲ್ವಾ? ಇಲ್ಲ, ನಾನು ಯಾವಾಗ ಕೇಳಿದ್ರು ಇಲ್ಲೇ ಹಾಸ್ಪಿಟಲ್ ಇದ್ದೀನಿ. ಹಿಂದೆ 2-3 ಸರಿ ಅವ್ರು ಇಲ್ಲಿ ಇಲ್ಲ ಅಂತ ಇದಾಗ್ಲೂ, ಈಗ ಹಿಂದೆ ಒಂದ್ಸರಿ ಒಂದು ಪೇಷಂಟಿಗೆ ತೊಂದರೆ ಆಗಿ ಬಂದಾಗ್ಲೂ ನಾನು ಹೆಚ್ಚು ಕಮ್ಮಿ 8ರಿಂದ 11 ಗಂಟೆ ತನಕ ICU ಅಲ್ಲೇ ಇದ್ದು ತಾವಿರ್ಲಿಲ್ಲ ಅಂತ ಕೊಟ್ಟಾಗ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿದ್ದೆ. ನಾನು ಇಲ್ಲೇ ಕ್ವಾರ್ಟರ್ಸ್ ಎಲ್ಲ ಇದೆ, ಇದ್ರ ಬಗ್ಗೆ ನನಗೆ ಗಮನ ಇರಲಿಲ್ಲ, ನಾನು ಇಲ್ಲೇ ಕ್ವಾರ್ಟರ್ಸ್ ಇದ್ದಿದ್ದು ನಿಜ ಅಂತ ಅದಕ್ಕೆ ಸಂಜಾಯಿಷಿ ಕೊಟ್ಟಿದ್ದಾರೆ. ಹಿಂದೆ ICU ಒಂದು ಕೇಸ್, ಸರ್ಜರಿ ಕೇಸ್ ಪ್ರಾಬ್ಲಮ್ ಆಗಿ ICU 8 ಗಂಟೆಯಿಂದ 11 ಗಂಟೆ ತನಕ ಹಿಡಿತದೆ ಆ ಕೇಸ್ ಸಾಲ್ವ್ ಮಾಡೋಷ್ಟರಲ್ಲಿ. ಆ ಟೈಮಲ್ಲಿ ತಾವಿರ್ಲಿಲ್ವಲ್ಲ ಅಂತ ನೋಟಿಸ್ ಕೊಟ್ಟಾಗ ನಾನು ಇಲ್ಲೇ ಕ್ವಾರ್ಟರ್ಸ್ ಅಲ್ಲೇ ಇದ್ದೆ, 5 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಕ್ವಾರ್ಟರ್ಸ್ ಅಲ್ಲೇ ಇದ್ದೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ, ಇದ್ದಿದ್ರೆ ಖಂಡಿತ ನಾನು ಬಂದು ಅದನ್ನು ಅಟೆಂಡ್ ಮಾಡ್ತಿದ್ದೆ ಅಂತ ಅದಕ್ಕೆ ಸಂಜಾಯಿಷಿ ಕೊಟ್ಟಿದ್ದೆ. ಇನ್ನು ಮುಂದೆ ಈಗ ನಾನು ಅವ್ರ ಹಿಂದಿಂದನೇ ಓಡಾಡಕ್ಕಾಗಲ್ಲ, ಅವ್ರಿಗೆ ಇರ್ಬೇಕು ಆ ಕಾನ್ಶಿಯಸ್, ನಾನು ಇಲ್ಲಿ ಹಾಸ್ಪಿಟಲ್ ಇರಬೇಕು ಅಂತ. ಈಗ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ನು ಎಲ್ಲ ಹೋಗ್ತಾನೆ ಅಂತ ಅವ್ರಿಂದ ನಿಂತ್ಕೊಳ್ಬೇಕಾಗುತ್ತೆ ಅಲ್ವಾ. ಪ್ಲಸ್ ನೀವು ರೌಂಡ್ಸ್ಗೆ ಹೋಗಿದ್ದಾಗ್ಲೂ ಯಾವ್ದಾದ್ರು ಕಾಲ್ ಬಂದು ಅದನ್ನ ರಿಸೀವ್ ಮಾಡಿ ಅದು ಯಾರು ಅಂತ ತಿಳ್ಕೊಂಡು ಅದು ಅವ್ರಿಗೆ ಬಂದಿರೋಂಥ ಕೆಲಸದ ಇಂಪಾರ್ಟೆನ್ಸ್ ನೋಡ್ಕೊಂಡು ಐದರ ಅವ್ರನ್ನ ಅಲ್ಲಿ ಕರ್ಸ್ಕೋಬೇಕಾ ಅಥವಾ ನೀವೇ ಅಲ್ಲಿಗೆ ಹೋಗ್ಬೇಕಾ ಅಥವಾ ವೆಯ್ಟ್ ಮಾಡ್ಬೇಕಾ ಅಂತ ಹೇಳಿ ಕೆಲಸ ಮಾಡಿ ಅಂತ ಹೇಳ್ಬೇಕು. ಹೇಗೆ ಮಂಜುನಾಥ್ ಸರ್, ನೀವು ಅವ್ರಿಗಿಂತ ಮೇಲಧಿಕಾರಿ, RMOಗಿಂತ ಮೇಲಧಿಕಾರಿ, DH ಹೋಗ್ಬಿಟ್ರೆ ನೀವಿದ್ದೀರಿ ಜಿಲ್ಲೆನಲ್ಲಿ, ಸಾರಿಸ್ತೀರಲ್ಲ ಸರ್, ದಯವಿಟ್ಟು ಸ್ಪಷ್ಟವಾದ ಉತ್ತರ ಕೊಡಿ. ನೋಟಿಸ್ ಯಾವಾಗ ಕೊಡ್ತೀರಿ, ಅದಕ್ಕೆ ಉತ್ತರ ಎಷ್ಟು ದಿವಸದಲ್ಲಿ ನಿರೀಕ್ಷೆ ಮಾಡ್ತೀರಿ? ಸೊ ಗೈಡ್ಲೈನ್ಸ್ ಏನಿದೆ ದಯವಿಟ್ಟು ಸಾರ್ವಜನಿಕರ ಮುಂದೆ ಇಡಿ. ಇದೊಂದು ಜಿಲ್ಲೆ ಸ್ವಾಮಿ, ಈ ಜಿಲ್ಲೆನಲ್ಲಿ 5 ತಾಲೂಕುಗಳಿದೆ, ತಾಲೂಕಿಗೊಬ್ರು THO ಇದ್ದಾರೆ, ಹಲವಾರು ಆಸ್ಪತ್ರೆಗಳು ಖಾಸಗಿನೂ ಒಂದಷ್ಟು ನಿಮ್ಮ ವ್ಯಾಪ್ತಿಗೆ ಬರ್ತವೆ. ಸರಿಯಾದ ಮಾಹಿತಿನೇ ಇಲ್ಲ ಅಂದ್ರೆ ಹೇಗೆ ಸರ್? ಕೊನೆಯದಾಗಿ ಇದೇ RMO ನಾರಾಯಣ ಸ್ವಾಮಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮೊದಲೇ ಹೇಳ್ದಂಗೆ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಅಂದ್ರೆ ಇಡೀ ಜಿಲ್ಲಾಸ್ಪತ್ರೆಯಲ್ಲಿ ಅವರು 24/7 ಅಷ್ಟು ಇರಬೇಕು. ಸೊ ಅವ್ರಿಲ್ಲ ಅಂದಾಗ, ರಜೆ ಇದ್ದಾಗ ಬೇರೆಯವರಿಗೆ ವಹಿಸ್ಕೊಂಡು ಹೋಗ್ಬೇಕು. ಇಂಥ ಒಬ್ಬ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರು ಖಾಸಗಿ ಆಸ್ಪತ್ರೆಯಲ್ಲಿ ಅವರದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಿದ ಮೇಲೆ ನಾವು ಅದನ್ನ ಸುದ್ದಿಯನ್ನಾಗಿ ಮಾಡಿದ್ಮೇಲೆ ಅವ್ರು ಕೊಟ್ಟಂತ ಉತ್ತರ, ಸರ್ಕಾರ ಆದೇಶ ಮಾಡಿದೆ, ಪ್ರತಿಯೊಬ್ಬ ವೈದ್ಯರು ಸರ್ಕಾರದ ಸೇವಾವಧಿ ಮುಗಿದ ತಕ್ಷಣ ಯಾವ್ದಾದ್ರು ಒಂದು ಕ್ಲಿನಿಕ್ನಲ್ಲಿ ನಾವು ಡ್ಯೂಟಿಯನ್ನು ಮಾಡ್ಬೋದು. ಇನ್ನೊಂದು ಆರೋಪನ ಮಾಡ್ತಾರೆ, ಅವರ ಮೇಲಾಧಿಕಾರಿ DS ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಸಹ ದೊಡ್ಡಾಲಹಳ್ಳಿನಲ್ಲಿ ಅವ್ರಿಗೆ ಕ್ಲಿನಿಕ್ ಇದೆ, ಅಲ್ಲಿ ಹೋಗ್ತಾರೆ ಅಂತ. ಎಸ್, ನನಗೆ ಬಂದಿರೋ ಮಾಹಿತಿ, ನಾನು ಡೀಟೇಲ್ಸ್ ಅನ್ನು ನೋಡಿದಂತ ಹಲವಾರು ದಾಖಲೆಗಳನ್ನು ಪರಿಶೀಲಿಸಿ ಮಾಡಿದ ನಂತರ ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಖಂಡಿತವಾಗ್ಲೂ ನಾರಾಯಣ ಸ್ವಾಮಿ ಅವರು ಹೇಳಿದ್ದು ಸತ್ಯ. ಆದ್ರೆ ಅದು RMO ಹೊರತುಪಡಿಸಿ, ಏನು ನಿವೇಶನ ವೈದ್ಯಾಧಿಕಾರಿ ಅಂತಿದ್ದಾರೋ RMO ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರು, ಇವರೊಬ್ಬರನ್ನ ಹೊರತುಪಡಿಸಿ ಬಾಕಿ ಅವ್ರಿಗೆಲ್ಲ ಖಂಡಿತವಾಗ್ಲೂ ಸದ್ಯದಲ್ಲಿ ಅವಕಾಶ ಇದೆ. ಆದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡಂತ ನೀವು ಸಹ ಹೀಗೆ ಬೇಜವಾಬ್ದಾರಿಯಿಂದ ಉತ್ತರ ಕೊಡೋದು ಎಷ್ಟು ಸರಿ ನಾರಾಯಣ ಸ್ವಾಮಿ ಅವರೇ? ಸರ್ಕಾರ ಎಲ್ಲ ವೈದ್ಯಾಧಿಕಾರಿಗಳಿಗೂ, ಎಲ್ಲ ಸ್ಪೆಷಲಿಸ್ಟ್ಗಳಿಗೂ ವರ್ಕಿಂಗ್ ಅವರ್ಸಲ್ಲಿ ಯಾರೇ ಹೊರಗಡೆ ಪ್ರಾಕ್ಟೀಸ್ ಮಾಡಿದ್ರೆ ತಪ್ಪು ಅನ್ನೋದು ಮಾಹಿತಿ ಇದೆ. ವರ್ಕಿಂಗ್ ಅವರ್ಸ್ ಅಲ್ಲದೆ ನೀವು ಹೊರಗಡೆ ಒಂದು ಆಸ್ಪತ್ರೆಯಲ್ಲೆಲ್ಲಾದರೂ ಕೆಲಸ ಮಾಡ್ಕೋಬೋದು ಅಂತ ಅವಕಾಶ ಕಲ್ಪಿಸಿದ್ದಾರೆ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ನು ಕೂಡ ದೊಡ್ಡಾಲಹಳ್ಳಿಯಲ್ಲಿ ಅವ್ರದ್ದು ಕ್ಲಿನಿಕ್ ಇದೆ. ಆಮೇಲೆ ಇಲ್ಲಿ ಸುಮಾರು ತಜ್ಞ ವೈದ್ಯರುಗಳಿಗೂ ಕ್ಲಿನಿಕ್ ಇದ್ದಾವೆ. ಸೊ ಡ್ಯೂಟಿ ಅವರ್ಸ್ ಆದಮೇಲೆ ಹೋಗಿ ಅವರವ್ರದ್ದು ಇದು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಅಂದೇ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದಂಥ ಸಂದರ್ಭದಲ್ಲೇ ಮಾಡಿರುವಂಥದ್ದು. ಜೊತೆಗೆ ನೀವು ವೈದ್ಯ ನಾರಾಯಣ ಹರಿ ಅಂತಲೂ ಹೇಳ್ತಾರೆ, ಆದರೆ ನೀವು ಯಾಕೋ ಆ ಪದಕ್ಕೆ ಸೂಕ್ತ ಅನ್ನಿಸ್ತಾ ಇಲ್ಲ. ಎಚ್ಚೆತ್ಕೋಬೇಕು. ನೀವು ಪ್ರಾಣದ ಜೊತೆ ಪ್ರಾಣವನ್ನು ಕಾಪಾಡಬೇಕಾದಂಥವ್ರು, ನೀವು ಪ್ರಾಣದ ಜೊತೆ ಎಲ್ಲೋ ಒಂದು ಕಡೆ ಒಂದು ಚೆಲ್ಲಾಟ ಹಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ಸಾರ್ವಜನಿಕರು ಸುಮ್ಮನೆ ಇರಲ್ಲ. ಸಾರ್ವಜನಿಕರ ಹಣ ನಿಮ್ಮ ಸಂಬಳವಾದ ರೂಪವಾಗಿ ಬರ್ತಾ ಇದೆ. ಆದಷ್ಟು ಬೇಗ ಇದ್ರ ಮೇಲೆ DS ಇರ್ಬೋದು, DH ಇರ್ಬೋದು, ಅದಕ್ಕಿಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಅವ್ರಿಗೂ ಸಹ ನಾವು ಈ ಸುದ್ದಿಯನ್ನು ಕಳಿಸ್ಕೊಟ್ಟಿದ್ದೀವಿ.
ಹಾಗಾಗಿ ಎಲ್ಲರೂ ಇದನ್ನ ಶೀಘ್ರವಾಗಿ ಗಮನಿಸಿ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಮುಂದೆ ಯಾರು ಆಗದಂತೆ ನೋಡ್ಕೋಬೇಕು, ರೋಗಿಗಳ ಜೊತೆ ಚೆಲ್ಲಾಟ ಆಡದಂತೆ ನೋಡ್ಕೋಬೇಕು ಅಂತೇಳಿ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದೆ. ಹಾಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಹ ಮಾಡ್ತಾ ಇದೆ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.